ರೀಸೆಂಟಾಗಿ ಇನ್ಸ್ಟಾದಲ್ಲಿ ಒಂದು ಸ್ನ್ಯಾಕ್ಸ್ ರೆಸಿಪಿ ಶೇರ್ ಮಾಡಿದ್ದೆ. ಎಲ್ಲರೂ ಕೇಳ್ತಾಯಿದ್ರು ಹೇಗೆ ಮಾಡಿದ್ರಿ ಅಂದರೆ ಡೀಟೇಲ್ ಆಗಿ ಹೇಳಿ ಅಂತೇಳಿ. ಫೈನಲಿ ಆ ರೆಸಿಪಿಯನ್ನು ಇದರಲ್ಲಿ ಹೇಳ್ಕೊಡ್ತಾ ಇದ್ದೀನಿ, ಬನ್ನಿ. ತುಂಬ ಸಿಂಪಲ್ ಇದೆ, ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ಇದನ್ನು ತಿಂದರು, ಹಾಗೂ ಎಲ್ಲರಿಗೂ ಖುಷಿ ಆಯಿತು. ಮತ್ತೊಮ್ಮೆ ಮಾಡಿಕೊಡು ಅಂತ ಈಗಲೂ ಹೇಳ್ತಾ ಇದ್ದಾರೆ ನನಗೆ. ಹಾಗಾಗಿ ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ? ಈ ರೆಸಿಪಿಯನ್ನು ಇವಾಗ ಮಾಡೋಣ ಬನ್ನಿ. ಫಸ್ಟಿಗೊಂದು ಫ್ರೈಯಿಂಗ್ ಪ್ಯಾನ್ ಅಥವಾ ಬಾಣಲೆ ಏನು ಕೂಡ ತೊಗೊಳ್ಳಿ. ಅದರಲ್ಲಿ 2 ದೊಡ್ಡ ಚಮಚದಷ್ಟು ಎಣ್ಣೆಯನ್ನು ಹಾಕಿ. ಸ್ವಲ್ಪ ಎಣ್ಣೆ ಜಾಸ್ತಿ, ಯಾಕೆಂದರೆ ಇದರಲ್ಲಿ ನೀರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಆಗಲಿಕ್ಕುಂಟು. ಹಾಗಾಗಿ ಈರುಳ್ಳಿ ನಾನು 6 ಈರುಳ್ಳಿಯನ್ನು ತೊಗೊಂಡಿದ್ದೀನಿ, ದೊಡ್ಡ ಸೈಜ್. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಬ್ರೌನ್ ಆಗುವವರೆಗೂ ಇದನ್ನು ಫ್ರೈ ಮಾಡಲಿಕ್ಕುಂಟು. ಓಕೆ, ಒಮ್ಮೆಲೆ ನಿಮಗೆ ಜಾಸ್ತಿ ಮಾಡಲಿಕ್ಕಿದ್ರೆ ಸ್ವಲ್ಪ ಜಾಸ್ತಿ ಮಸಾಲ ತೊಗೊಳ್ಳಿ. ಇವತ್ತು ಅಥವಾ ನಾಳೆಗೆ 2 ದಿನಕ್ಕೂ ಸ್ನ್ಯಾಕ್ಸಿಗೆ ಆಗುತ್ತೆ. ಈ ಮಸಾಲೆ ಯಾವುದಕ್ಕೂ ಕೂಡ ಯೂಸ್ ಮಾಡ್ಬೋದು ನೀವು. ನೋಡ್ತಾ ಇದ್ದೀರಲ್ಲ ನೀರುಳ್ಳಿ ಯಾವ ರೀತಿ ಕೆಂಪಾಗಿದೆ ಅಂತ. ಈ ರೀತಿ ಕೆಂಪು ಆದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೇಬಲ್ ಸ್ಪೂನಷ್ಟು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿ. ಒಳ್ಳೆ ರೀತಿ ಫ್ರೈ ಆದಮೇಲೆ ಸಣ್ಣದಾಗಿ ಕಟ್ ಮಾಡಿದ ಕ್ಯಾರೆಟ್ ಹಾಗೂ ಬಟಾಣಿ ಎರಡನ್ನು ಕೂಡ ಹಾಕಿ ಇದರೊಂದಿಗೆ ನಾನು ಫ್ರೈ ಮಾಡ್ತಾ ಇದ್ದೀನಿ. 1 ನಿಮಿಷ ಫ್ರೈ ಮಾಡಿದ ಮೇಲೆ ಇದಕ್ಕೀಗ ಮಸಾಲವನ್ನು ಹಾಕೋಣ. ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್, ಚಿಕನ್ ಮಸಾಲ, ಪೆಪ್ಪರ್ ಪೌಡರ್ ಇಷ್ಟು ಹಾಕಿದ್ದೀನಿ. 1/2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಅರಶಿನ ಪೌಡರ್ ಹಾಕಿದ್ದೀನಿ. ಒಳ್ಳೆ ರೀತಿ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಮೊದಲು ನಾವು ಸ್ವಲ್ಪ ಹಾಕಿದ್ವಿ ಉಪ್ಪು. ಈಗ ಈ ಮಸಾಲಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪನ್ನು ಹಾಕಿ 1 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಒಳ್ಳೆ ರೀತಿ ಮಿಕ್ಸ್ ಆಗಲಿ. ಈಗ ಲಾಸ್ಟಿಗೆ ಇದಕ್ಕೆ ನಾನು ಚಾಪ್ ಮಾಡಿದ ಗ್ರೀನ್ ಚಿಲ್ಲೀಸ್ ಹಾಗೂ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ತಾ ಇದ್ದೀನಿ. ಹಾಗೂ ಮಿಕ್ಸ್ ಮಾಡಿ ಗ್ಯಾಸನ್ನು ಆಫ್ ಮಾಡಿ. ಉಪ್ಪೆಲ್ಲ ಕರೆಕ್ಟ್ ಆಗಿದೆಯಾ ನೋಡಿ. ಈ ಮಸಾಲ ಇವಾಗ ರೆಡಿಯಾಗಿದೆ. ಈ ಮಸಾಲವನ್ನು ಸ್ಪ್ರಿಂಗ್ ರೋಲ್ ಅದೆಲ್ಲ ಮಾಡುವಾಗ ಕೂಡ ನೀವು ಯೂಸ್ ಮಾಡ್ಬೋದು. ಹಾಗಾಗಿ ಜಾಸ್ತಿ ಮಾಡಿ ಫ್ರಿಜ್ಜಲ್ಲಿ ಇಟ್ಟರೆ ಏನಾಗೋದಿಲ್ಲ ಒಂದಿನಕ್ಕೆ. ಇದಕ್ಕೆ ಬೇಕಿದ್ರೆ ಚಿಕನ್ ಕೂಡ ಆ್ಯಡ್ ಮಾಡ್ಬೋದು ಅಥವಾ ಪನ್ನೀರ್ ಕೂಡ ನೀವು ಆ್ಯಡ್ ಮಾಡ್ಬೋದು. ಓಕೆ, ಈ ಮಸಾಲ ಸ್ವಲ್ಪ ತಣ್ಣಗಾಗಲಿ. ಅಷ್ಟು ತನಕ ಸ್ಪ್ರಿಂಗ್ ರೋಲಿಗೆಲ್ಲ ನಾವು ಪಟ್ಟಿ ಯೂಸ್ ಮಾಡ್ತೀವಿ ನೋಡಿ, ಆ ಪಟ್ಟಿಯನ್ನು ತೊಗೊಳ್ಳಿ. ಇಲ್ಲಿ ಒಂದು ಪಟ್ಟಿಯನ್ನಿಟ್ಟು ಅದಕ್ಕೆ ಸ್ವಲ್ಪ ಬಟರ್ ಉಂಟು ನೋಡಿ, ಬಟರನ್ನು ಹಾಕಿ. ಆಮೇಲೆ ಅದರ ಮೇಲೆ ಇನ್ನೊಂದು ಪಟ್ಟಿಯನ್ನಿಡಿ, ಹಾಗೆಯೇ ಅದರ ಮೇಲೆ ಕೂಡ ಬಟರನ್ನು ಹಚ್ಚಿ. ಇದೇ ರೀತಿ ಒಂದರ ಮೇಲೆ ಒಂದಂತ 3 ಪಟ್ಟಿಯನ್ನು ಇಟ್ಟಿದ್ದೀನಿ ನಾನು. ಈಸಿಯಾಗಿ ಈ ಪಟ್ಟಿ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ನಿಮ್ಮಾಚೆ ಪಪ್ಸ್ ಪಟ್ಟಿ ಸಿಗೋದಾದರೂ ಅದನ್ನು ನೀವು ಇಲ್ಲಿ ಯೂಸ್ ಮಾಡ್ಬೋದು. ಇವಾಗ ನಾವು ರೆಡಿ ಮಾಡಿದ ಮಸಾಲ ಉಂಟು ನೋಡಿ, ಅದನ್ನು ಮಧ್ಯದಲ್ಲಿ ಈ ರೀತಿ ಹಾಕೋಣ. ಹಾಗೂ ಇದಕ್ಕೆ ನಾನು ಮೊಟ್ಟೆಯನ್ನು ಯೂಸ್ ಮಾಡಿದೆ. ನಾನು ಹೇಳಿದೆ ನೋಡಿ, ನಿಮಗೆ ಚಿಕನ್, ಪನ್ನೀರ್ ಏನು ಬೇಕಿದ್ರೂ ನೀವು ಇಲ್ಲಿ ಹಾಕ್ಬೋದು. ಆ ಮೊಟ್ಟೆಯನ್ನು ಹಾಕಿ ಈ ರೀತಿ ಫೋಲ್ಡ್ ಮಾಡಲಿಕ್ಕುಂಟು ಒಂದು ಸೈಡಿಂದ. ಹಾಗೂ ಮೈದಾಕ್ಕೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಒಂಥರ ಅಂಟು ರೀತಿ ಮಾಡಿ ಇದರ ಮೇಲೆ ಈ ರೀತಿ ಹಚ್ಚಿ. ಇಲ್ಲದ್ರೆ ಇದು ಓಪನ್ ಆಗುತ್ತಲ್ವ, ಹಾಗಾಗಿ ಹಚ್ಚಬೇಕು ಹೀಗೆ. ಹಾಗೂ ಇನ್ನೊಂದು ಸೈಡ್ ಕಾರ್ನರ್ ಉಂಟು ನೋಡಿ, ಅದನ್ನು ಇದರ ಮೇಲೆ ಈ ರೀತಿ ಅಂಟಿಸಿಬಿಡಿ. ಅಂಟುತ್ತೆ, ಇದು ಏನು ಕೂಡ ಆಗೋದಿಲ್ಲ, ಓಪನ್ ಆಗೋದಿಲ್ಲ. ಹೀಗೇ ಎಲ್ಲವನ್ನು ಮಾಡಬೇಕು. ಇದರ ಮೇಲೆ ಕೂಡ ಸ್ವಲ್ಪ ಇವಾಗ ಬಟರನ್ನು ಹಚ್ಚಿ ಹೀಗೆ ನೋಡಿ, ಈ ರೀತಿ. ಇವಾಗ ಇದೇ ರೀತಿ ಎಲ್ಲವನ್ನು ಕೂಡ ನಾವು ಮಾಡ್ತಾನೆ ಹೋಗೋಣ. ನಾನು ಎನ್ನಿಸಲಿಲ್ಲ ಇಷ್ಟು ಚೆನ್ನಾಗಾಗ್ಬೋದು ಇದು ಅಂತೇಳಿ. ಸಿಂಪಲ್ ಒಂದು ನಾನು ಟ್ರೈ ಮಾಡಿದೆ, ಆದರೆ ನಿಜವಾಗ್ಲೂ ಹೇಳ್ತೀನಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಾಗಿತ್ತು. ಇವಾಗ ಎಲ್ಲದರ ಮೇಲೆ ಕೂಡ ನಾನು ಸ್ವಲ್ಪ ಬಟರನ್ನು ಹಾಕ್ತಾ ಇದ್ದೀನಿ. ಬಟರ್ ಹಾಕಿದ ಮೇಲೆ ಇದಕ್ಕೆ ಎಗ್ ವೈಟ್ ಉಂಟು ನೋಡಿ, ಅದನ್ನು ಕೂಡ ಹಚ್ಚಿದ್ದೀನಿ ನಾನು, ಸ್ವಲ್ಪ ಕಲರ್ ಚೆನ್ನಾಗಿ ಬರಲಿ ಅಂತ ಹೇಳಿ. ಇದು ನಿಮಗೆ ಆಪ್ಷನಲ್, ಬೇಕಿದ್ರೆ ಹಾಕಿ, ಇಲ್ಲದಿದ್ರೆ ಪರವಾಗಿಲ್ಲ. ಇದರ ಮೇಲೆ ನಾನು ಟೂತ್ ಪಿಕ್ ಇರುತ್ತೆ ನೋಡಿ, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಇದು ನಾನು ಸುಮ್ಮನೆ ಹಾಕಿದಂತ ಆಯಿತು. ಯಾಕೆ ಗೊತ್ತುಂಟು, ಇದು ಚೂರು ಕೂಡ ಓಪನ್ ಆಗಿರಲಿಲ್ಲ. ನಾನು ಓಪನ್ ಆಗ್ಬೋದೇನೋ ಅಂತೇಳಿ ಎನಿಸಿ ಹಾಕಿದ್ದೆ. ನೀವು ಹಾಕಬೇಕಂತಿಲ್ಲ. ಓವನನ್ನು ಆಲ್ರೆಡಿ ಪ್ರೀಹೀಟ್ ಮಾಡಿದ್ದೀನಿ. ಪ್ರೀಹೀಟ್ ಮಾಡಿ ಇವಾಗ ಓವನ್ ಒಳಗೆ ಇದನ್ನು ಇಡೋಣ. 20 ನಿಮಿಷಕ್ಕೆ ಇಟ್ಟಿದ್ದೆ ನಾನು ಇದನ್ನು. ಹಾಗೂ 190 ಡಿಗ್ರಿ ಸೆಲ್ಸಿಯಸಲ್ಲಿ ಇಟ್ಟಿದ್ದೆ. 180ಯಲ್ಲಿ ಕೂಡ ನೀವು ಇಡ್ಬೋದು. ಇವಾಗ ಇದು ಆಗಿದೆ ರೆಡಿ. ವಾವ್, ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಇದು ಹೊರಗಡೆ ಫುಲ್ಲು ಕಲರ್ ಒಳ್ಳೆ ಬಂದಿದೆ. ಹಾಗೂ ಒಳಗಡೆ ಮಸಾಲ ಕೂಡ ಒಳ್ಳೆ ಫ್ರೈ ಆಗಿದೆ, ಕಾಣ್ತಾ ಉಂಟಲ್ವ ನಿಮಗೆ. ತುಂಬ ಚೆನ್ನಾಗಿ ಬಂದಿತ್ತು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಇದು ಕ್ರಿಸ್ಪಿ ಇದು ಬರ್ತಾಯಿತ್ತು. ಹಾಗೂ ಸ್ಮೆಲ್ ಎಂಥ ಪರಿಮಳ ಬರ್ತಾಯಿತ್ತು ಅಂದರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಒಮ್ಮೆ ನೀವು ಇದನ್ನು ಟ್ರೈ ಮಾಡಲೇಬೇಕು. ಹೆಚ್ಚಾಗಿ ಮನೆಯಲ್ಲಿ ಎಲ್ಲರದ್ದು ರೋಲ್ ಪಟ್ಟಿ ಎಲ್ಲ ಇರುತ್ತೆ, ಅದರಲ್ಲಿ ನೀವು ಟ್ರೈ ಮಾಡಿ. ನೋಡ್ತಾ ಇದ್ದೀರಲ್ಲ, ಹೊರಗಡೆ ತುಂಬ ಕ್ರಿಸ್ಪಿಯಾಗಿತ್ತು. ಹಾಗೂ ಒಳಗಡೆ ಆ ಮಸಾಲದೊಂದಿಗೆ ಇದು ತಿನ್ನಲಿಕ್ಕೆ ತುಂಬ ಚೆನ್ನಾಗಿ ಆಗ್ತಾಯಿತ್ತು. ಆ ಖಾರ ಮಸಾಲ ಆಗಿ. ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ. ಎಗ್ ತಿನ್ನದವರು ಬೇರೆ ಕೂಡ ಇದಕ್ಕೆ ನಾನು ಹೇಳಿದೆ ನೋಡಿ, ಅದನ್ನು ಹಾಕ್ಬೋದು. ಬಿಸಿ ಚಾಯೊಂದಿಗೆ ನಿಮ್ಮ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಇದನ್ನು ತಿನ್ನಿ ಎಂಜಾಯ್ ಮಾಡಿ. ಹಾಗೂ ಎಲ್ಲರೂ ನಿಮ್ಮನ್ನು ಖಂಡಿತ ಹೊಗಳ್ತಾರೆ, ಹೇಳ್ತಾರೆ ಮತ್ತೊಮ್ಮೆ ಇದನ್ನು ಮಾಡಿಕೊಡು, ಸಾಕಾಗಲಿಲ್ಲ ಅಂತ ಹೇಳಿ. ಓಕೆ, ಇವತ್ತಿನ ರೆಸಿಪಿ ಇಷ್ಟ ಆಯ್ತು ಅಂತ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.